ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಮನ್ಸೂರಿ ಅವ್ರಿಗೆ. ಮನ್ಸೂರಿ ನನ್ನ ಒಳ್ಳೆಯ ಸ್ನೇಹಿತರು. ಅವರ ಆ್ಯಸ್ ಅ ರೈಟರ್, ಆ್ಯಸ್ ಅ ಡೈರೆಕ್ಟರ್, ಆಸ್ ಅ ಪರ್ಸನ್, ಆಸ್ ಅ ಹೋಲ್ ಪರ್ಸನಾಲಿಟಿ, ಅವರಲ್ಲಿರುವಂಥ ಪ್ರಾಮಾಣಿಕತೆ ಆಗಲಿ ಅಥವಾ ಅವ್ರೇನು ಪಿಕ್ಚರ್ ತೆಗೆಮೊಂದೊಂದು ಅವ್ರ ದೃಷ್ಟಿಕೋನ ಇರ್ತೈತಲ್ಲ, ಅದು ನನಗೆ ಭಾಳ ಇಷ್ಟ. ಅವರ ಪರ್ಸೆಪ್ಷನ್, ಅವರ ಸೆನ್ಸಿಬಿಲಿಟಿ, ಪ್ರತಿಯೊಂದು ಪಿಕ್ಚರ್ನಾಗೂ ಅವರು ಹೇಳೋಕೊಳ್ಳುವಂಥ ವಿಷಯ ಆಗಲಿ, ಅದೆಲ್ಲನೂ ಭಾಳ ಇಷ್ಟಪಟ್ಟವು ನಾನು. ಆ್ಯಂಡ್ ಈ ಒಂದು ಸಬ್ಜೆಕ್ಟು ಐ ಆಮ್ ವೆರಿ ಕ್ಯೂರಿಯಸ್. ಅಂದರೆ ಒಂದು ಲವ್ ಸ್ಟೋರಿ ಹೇಗೆ ಮೂಡಿ ಬಂದಿರ್ತದೆ ಅವ್ರದ್ದು ಒಂದು ದೃಷ್ಟಿಕೋನದಲ್ಲಿ ಅಂತ ಅಂದ್ಬಿಟ್ಟು. ಸೊ ಐ ವಿಶ್ ಹಿಮ್ ದ ಬೆಸ್ಟ್. ಹಾಡು ಭರ್ಜರಿ ಐತಿ, ಮಸ್ತ್ ಐತಿ. ಐ ಥಿಂಕ್ ಎಲ್ಲ ಕಾಲೇಜಿದ್ದು ಒಂದು ಫೆಸ್ಟ್ ಒಳಗೆ ಇದು ಹಾರ್ಡ್ ಫಿಕ್ಸ್ ಆಗಿರ್ತೈತಿ, ಆ ಎನರ್ಜಿ ಐತಿ. ಕಂಗ್ರಾಟ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಬಕ್ಕೇಶ್ ಇವತ್ತು ಒಂಥರ ರಿಯೂನಿಯನ್ ಆದಂಗೆ ಆಗೈತೆ ನನಗೆ. ಅಂದರೆ ಬಕ್ಕೇಶ್ ಮತ್ತು ನಾವು ಕಾರ್ತಿಕ್ ಧರಣಿ ಮಂಡಲ ಮಧ್ಯದೊಳಗೆ ಪಿಕ್ಚರ್ನಾಗ ನಾವು ಕೊಲಾಬ್ರೇಟ್ ಆಗಿದ್ವಿ. ಆ ಸಿನಿಮಾದ ಐ ಥಿಂಕ್ ಎಲ್ಲ ಕ್ರಿಟಿಕ್ಸ್ಗೂ ಭಾಳ ಇಷ್ಟ ಆಗಿತ್ತು ಪಿಕ್ಚರು ಥಿಯೇಟರ್ನಾಗ ಅಷ್ಟು ಓಡಲಿಲ್ಲ, ಬಟ್ ಕ್ರಿಟಿಕ್ಸ್ ಚಾಯ್ಸ್ ಆಗಿ ಕ್ರಿಟಿಕಲಿ ಅಕ್ಲೈಮ್ಡ್ ಸಿನಿಮಾ ಆಗಿ ಹೆಸರು ಮಾಡಿತು. ಆ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿ ಇರೋದಕ್ಕೆ ಒಬ್ಬ ನಟರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ನಿರ್ದೇಶಕರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ಅದಕ್ಕೂ ಒಂದು ಹೆಜ್ಜೆ ಜಾಸ್ತಿ ಕೆಲಸ ಬಕ್ಕೇಶ್ ಅವರು ಮಾಡಿದರು. ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿತ್ತು ಸಿನಿಮಾ. ಐ ಲವ್ ಹಿಮ್ ಆಸ್ ಅ ಟೆಕ್ನಿಷಿಯನ್, ಒಬ್ರು ಕಂಪೋಸರ್ ಆಗಿ. ಈ ಹಾಡಿನಾಗೂ ಟೆಕ್ನಿಕಲ್ ಟರ್ಮ್ನ ಹೇಳಕ್ ಬರೋದಿಲ್ಲ ಅಷ್ಟು ಬಕೇಶ್, ಬಟ್ ಪ್ರೋಗ್ರೆಷನ್ ಆಗಲಿ ಅಥವಾ ಹೆಂಗೆ ಸಾಂಗ್ ಶುರುವಿಂದ ಕಂಪ್ಲೀಷನ್ ತಗೋದೈತಲ್ಲ, ಅದು ಇನ್ವಾಲ್ವ್ ಮಾಡ್ಕೋತೈತಿ, ಒಂದು ಎನರ್ಜಿ ಕ್ರಿಯೇಟ್ ಮಾಡ್ತೈತಿ. ಅಷ್ಟು ಚಲೋ ಬಂದೈತಿ ಹಾಡು. ಆ್ಯಂಡ್ ವಿಜಯ್, ನಾನು ವಿಜಯ್ ಒಂದು ನಾಟಕ ಮಾಡಿದ್ವಿ ನಾವು, ದ ಪ್ರಾಫಿಟ್ ಅಂತ. ಅದ ಫಸ್ಟು, ಅದೇ ಲಾಸ್ಟು ನಮ್ದು ನಾಟಕ. ಅದಾದ್ಮೇಲೆ ಅವರು ನಾವು ಆ ಟೀಮ್ನ ಕಂಟಿನ್ಯೂ ಆದೆ. ಅವರು ಬೇರೆ ಬೇರೆ ಕಡೆ ಅಭಿನಯ ಕಲಿಯಕ್ಕೆ ಹೊಂಟ್ರು. ಅದಾದ್ಮೇಲೆ ಇವತ್ತ ಭೇಟಿಯಾಗಿದ್ದು ನಾವು ಆಫ್ಟರ್ ಸೋ ಮೆನಿ ಇಯರ್ಸ್. ಅಷ್ಟು ವರ್ಷಗಳಿಂದ ಆ ಕಡೆಯಿಂದ ಅವ ಬಂದ, ಈ ಕಡೆಯಿಂದ ನಾವು ಬಂದೀನಿ. ಆಲ್ ದ ವೆರಿ ಬೆಸ್ಟ್. ನನಗೆ ಈ ಪಬ್ಲಿಕ್ ಮ್ಯೂಸಿಕ್ ಒಳಗೆ ಇದ್ದಂಥ ಮ್ಯೂಸಿಕ್ ಪ್ರೊಡ್ಯೂಸರ್ಸು, ನಾನು ಯೂಟ್ಯೂಬ್ದಾಗ ಕೆಲಸ ಮಾಡೋದಾಗಿದ್ದಂಥ ಮ್ಯೂಸಿಕ್ ಪ್ರೊಡ್ಯೂಸರ್ಸು, ಅವರೆಲ್ಲರೂ ಸಿಕ್ಕಾಗಿ ಹೇಳ್ತಿರ್ತಾರೆ, ಪಿಕ್ಚರ್ ಎಲ್ಲ ಚಲೋ ಮಾಡತ್ತಿ, ಚಲೋ ಹಾಡು ಬರ್ಬೇಕು, ಈ ಕಡೆಯಿಂದ ಮಸ್ತ್ ಹಿಟ್ ಆಗಬೇಕು ಹಾಡು, ಭಾಳ ಜನಕ್ಕೆ ರೀಚ್ ಆಗ್ತೀವಿ ನಾವು ಪಿಕ್ಚರ್ಗಳಿಂದ, ಫಸ್ಟ್ ಹಾಡಿಂದ ರೀಚ್ ಆಗ್ತೀವಿ ಅಂತ ನನಗೆ. ಅದೇ ಧರಣಿ ಮಂಡಲ ಒಳಗೇನೆ ನಾನು ಒಂಚೂರು ಚಂದ ಕಾಣಿಸಿದ್ದು ಅಂತ ಅನ್ಕೋತೀನಿ ಆ ಹಾಡಿನಾಗ. ಅದು ಬಿಟ್ರೆ ಅದೇನೋ ಬರೋ ಕತಿ ಹಾಡು ಎಲ್ಲ ಹಂಗೆ ಇರ್ತು ನಮ್ಮ. ಅಂದರೆ ಅಪ್ಪ ಹೋಗಿರ್ತಾನ, ಅವು ಸತ್ತಿರ್ತಾಳ, ಇಲ್ಲ ಬಡವ್ರ ಮಗ ಇರ್ತಾನ, ಇಲ್ಲ ನಿಂತು ಹೋರಾಟಕ್ಕೆ ಹೋಗ್ತಾನ, ಈ ಥರದ ಹಾಡುಗಳು ಹಾಡ್ಬಿಟ್ಟಿದ್ದು. ಬಟ್ ಅದೊಂದು ಸಾಂಗ್ ಆ್ಯಕ್ಚುಲಿ ಭಾಳ ಲವಲವಿಕೆಯಿಂದ ಭಾಳ ಚಂದ ಕಾಣಿಸೋ ಥರ ಬಂದಂಥ ಸಾಂಗ್. ಭಾಳ ಬ್ಯೂಟಿಫುಲ್ ಆಗಿ ಕಾಣತ್ತೀರಿ ಇಬ್ರು, ಪ್ರಿಯಾಂಕಾ ಆ್ಯಂಡ್ ನೀವು. ದೂರದ ಊರಿಗೆ, ತೀರದ ಊರಿಗೆ ಎಲ್ಲ ಕಡೆನೂ ರೀಚ್ ಆಗಲಿ ಸಿನಿಮಾ, ಈ ಹಾಡು ಎಲ್ಲವೂ ಕೂಡ. ಆ್ಯಂಡ್ ಶುಭಾರಂಭ ಆಗೈತಿ. ದೇಸಾಯಿ ಸರ್ ನಮ್ಮೂರು ಕಡೆದವ್ರು, ನಾ ಹೋಗ್ಲೇನು ಫಸ್ಟ್ ಸರ್ ನಾನು ನಿಮ್ಮವರು ಸರ್ ಅಂತ ಅಂದ್ಕೊಂಡ್ರೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಮಾತಾಡ್ಸಿದೆ ನಾನು. ನಿಷ್ಕರ್ಷ ಆಗಲಿ, ಬೆಳದಿಂಗಳ ಬಾಲೆ ಆಗಲಿ, ಅಂದರೆ ಹೀಸ್ ಅ ಲೆಜೆಂಡ್. ಅವ್ರ ಕಡೆಯಿಂದ ಒಂದು ಆಶೀರ್ವಾದ ಆಗೈತಿ, ಚಲೋನು ಆಕೈತಿ ಗ್ಯಾರಂಟಿ. ದೇವರಾಜ್ ಅವ್ರಿಗಾಗಲಿ, ನಮ್ಮ ಸ್ನೇಹಿತರಿಗಾಗಲಿ, ನನ್ನ ವಿಜಿಗಾಗಲಿ, ನನ್ನ ಆತ್ಮೀಯ ಗೆಳೆಯ ನಿನಗೂ ಕೂಡ, ಎಲ್ರಿಗೂ ಕೂಡ ಶುಭವಾಗಲಿ, ಗೆಲುವಾಗಲಿ. ನಮಸ್ಕಾರ. ಮನೆಗೆ ಬಂದಿದ್ದಾರೆ, ನಾನು ಒಳಗಡೆ ಕೂತ್ಕೊಂಡು ರೆಡಿ ಆಗ್ತಿದ್ದೀನಿ. ಇವಾಗ ಇನ್ನೇನು ಕಾಲಿಡಬೇಕು ಅಷ್ಟು ನಾಚಿಕೆ ಆಗ್ತಿದೆ, ತುಂಬಾ ಶಯ ಆಗ್ತಿದೆ. ಬಿಕಾಸ್ ಸುಮಾರು ಫಿಲ್ಮ್ಸ್ ಅನ್ನು ಮಾಡಿರ್ಬೋದು, ಬಟ್ ಅದೇನೋ ಒಂದು ಗೊತ್ತಿಲ್ಲ. ಇಲ್ಲಿ ಈ ಸಿನಿಮಾ ನಮ್ಗೆ ಇಷ್ಟ ಆಗಿರೋ ಒಂದು ತಂಡ ಜೊತೆ ನಮ್ಮ ಭಾಷೆಯಲ್ಲಿ ನಮ್ಮ ಜನಕ್ಕೆ ಅಂತ ಒಂದು ಹೀರೋ ಆಗಿ, ಇದು ನನ್ನ ಮೊದಲನೇ ಸಿನಿಮಾ. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಅಷ್ಟೇ ಭಯ ಕೂಡ ಇದೆ. ಬಟ್ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಒಂದು ಹಾಡಲ್ಲಿ ಏನೋ ಒಂದು ಎನರ್ಜಿ ಇದೆ. ಪ್ರತಿಯೊಂದು ದಿನಾನು ಎಲ್ಲರೂ ನಮ್ಮ ತಂಡದಲ್ಲಿರೋ ಪ್ರತಿಯೊಬ್ಬರು ಇದೇ ಎನರ್ಜಿನ ಇಟ್ಕೊಂಡು ಪ್ರತಿಯೊಂದು ದಿನ ಎಷ್ಟೇ ಕಷ್ಟ ಬಂದ್ರೂ ಖುಷಿಯಾಗಿ ನಗ್ನಗ್ತಾ ಜಗಳ ಆಡ್ತಾ
ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಒಬ್ಬರೊಬ್ಬರಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀವಿ. ಅಂಡ್ ಐ ಥಿಂಕ್ ಈ ಹಾಡಲ್ಲಿ ಆ ಎನರ್ಜಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಬಕ್ಕೇಶ್, ಥ್ಯಾಂಕ್ ಯು ಈ ಹಾಡನ್ನ ಇಷ್ಟು ಚೆನ್ನಾಗಿ ಹಾಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇದು ತುಂಬಾ ಸ್ಪೆಷಲ್ ಡೇ ಬಿಕಾಸ್ ದಿಸ್ ಈಸ್ ಲೈಕ್ ಎಮೋಷ್ನಲ್ ಜರ್ನಿ ಫಾರ್ ಮೀ. ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸಿನಿಮಾ ಮೂಲಕ. ಆ್ಯಂಡ್ ತುಂಬಾ ಕಲ್ತಿದ್ದೀನಿ ಕೂಡ. ಐ ಫೀಲ್ ಸೋ ಆನರ್ಡ್ ಬಿಕಾಸ್ ಈ ಸಿನಿಮಾ ಮಾಡುವಾಗ ಈ ಸಾಂಗ್ನ ನಾವು ರಾ ಆ್ಯಂಡ್ ಅನ್ಫಿಲ್ಟರ್ಡ್ ಆಗಿ ಕೇಳಿದ್ವಿ, ಹಾಗೆ ಪ್ರಾಕ್ಟೀಸು ಕೂಡ ಮಾಡಿದ್ವಿ. ಬಿಕಾಸ್ ಪರ್ಫಾರ್ಮ್ ಮಾಡ್ತೀವಿ ಈ ಸಾಂಗಿಗೆ ನಾವು. ಅದು ಕೇಳಿದಾಗ ತುಂಬಾ ಖುಷಿ ಆಗಿತ್ತು. ಕೈಂಡ್ ಆಫ್ ಫ್ರೆಶ್ನೆಸ್ ಅನ್ನೋದು ನನಗೆ ಚೆನ್ನಾಗಿ ಅನ್ನಿಸ್ತು ನಮಗೆಲ್ರಿಗೂ ಪರ್ಫಾರ್ಮ್ ಮಾಡಲಿಕ್ಕೆ. ಆ್ಯಂಡ್ ಟುಡೇ ಇವತ್ತು ಫೈನಲ್ ನಿಮ್ಮ ಜೊತೆ ಎಲ್ಲ ಕುತ್ಕೊಂಡು ಕೇಳಿದಾಗ ಇನ್ನೂ ಬಹಳ ಖುಷಿ ಆಯಿತು. ಬಿಕಾಸ್ ಸಮ್ವೇರ್ ಸೀಕ್ರೆಟ್ಲಿ ನನಗೆ ಬಕೇಶ್ ಅವರೇ ಈ ಸಾಂಗ್ನ ಹಾಡಬೇಕು ಅನ್ನೋ ಆಸೆ ಇತ್ತು. ತುಂಬ ಜನನ ನೋಡ್ತಾ ಇದ್ರು ಯಾರು ಈ ಸಾಂಗ್ ಹಾಡ್ತಾರೆ ಅಂತ. ಬಟ್ ಯಾ, ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಟು ದ ಎಂಟೈರ್ ಮ್ಯೂಸಿಕಲ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮ್ಮಿಂದ ನಾವು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಮನ್ಸೂರಿ ಸರ್, ಐ ನೋ ನಿಮಗಿದು ತುಂಬಾ ಸ್ಪೆಷಲ್ ಸಿನಿಮಾ. ಆ್ಯಂಡ್ ನಿಮಗಿದು ಪರ್ಸ್ನಲಿ ಯು ಆಲ್ವೇಸ್ ಸೇ ನನಗೆ ಪರ್ಸ್ನಲ್ ಸಿನಿಮಾ ಶ್ರದ್ಧೆ ಇದ್ದಾರೆ. ಓಕೆ, ಸೊ ಈ ಸಿನಿಮಾದಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟು to experience all of this amazing time and to learn. Thank you so much, sir. Devraj sir, I'm sure ನೀವಿಲ್ದೇನೆ ಇದು ಯಾವುದು ಸಾಧ್ಯ ಆಗ್ತಾ ಇರಲಿಲ್ಲ ವಿತೌಟ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಇಟ್. ಶೇಖರ್ ಸರ್ ಇವತ್ತು ಬಂದಿಲ್ಲ, ಬಟ್ the work, he's an amazing cinematographer. ನಮಗೆಲ್ರಿಗೂ ಗೊತ್ತಿರೋ ಹಾಗೆ he's big in ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡ್ತೀವಿ ಅಂದರೆ ಇಟ್ಸ್ ಐ ಫೀಲ್ ಸೋ ಲಕ್ಕಿ. ಎಲ್ಲ ಮಾತಾಡಿದ್ದೀರ. ಸೊ ಫಸ್ಟ್ ಟೈಮ್ ನಾನು 5ನೇ ಸಿನಿಮಾದಲ್ಲಿ ಏನಂತಾರೆ ಸಾಂಗ್ಸ್, ಬಕೇಶ್ ಬರೀ ಬ್ಯಾಕ್ಗ್ರೌಂಡ್ ಮಾಡ್ತಾಯಿದ್ರು. ಸೊ ಈ ಸತಿ ಒಂದು ಒಳ್ಳೆ ಸಾಂಗ್ಸ್ ಮಾಡಿ ಕೊಟ್ಟಿದ್ದಾರೆ. ನೋಡೋಣ ಈ ಜರ್ನಿಯಲ್ಲಿ ಸಾಂಗ್ಸಿಂದ ನಮ್ಮ ಸಿನಿಮಾ ಮತ್ತು ಆ್ಯಸ್ ಎ ನಮ್ದೇನು ಸಿಗ್ನೇಚರ್ ಇದೆ ನಂದು ಮನ್ಸೂರಿ ಆ್ಯಸ್ ಎ ಸೋಷಲ್ ಫಿಲ್ಮ್ಸ್, ಅದು ಒಂದು ಪಾಯಿಂಟ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವ್ರು ಹೇಳಿದಾಗ ಇದು ಲವ್ ಸ್ಟೋರಿ, ಇದೇ ಒಂದು ಲವ್. ಥ್ಯಾಂಕ್ ಯು. ಅದಾದಮೇಲೆ ಈಗ ವಿತ್ ಸಾಂಗು ನಿಮ್ಮ ಮುಂದೆ ಬಂದಿದ್ದೀವಿ. ಸೊ ಇನ್ನು ಕರೆಕ್ಟಾಗಿ 30 ದಿವಸ ಇದೆ ಸಿನಿಮಾ. ಜುಲೈ 11ಕ್ಕೆ ನಾವು ಅನೌನ್ಸ್ ಮಾಡಿದಾಗ ಏನು ಜುಲೈಯಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು, ಆ ಮಾತಿಗೆ ತಕ್ಕಂಗೆ ಜುಲೈಗೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸರ್. ಇದಕ್ಕೆ ಆ್ಯಕ್ಚುಲಿ ಮೇನ್ ರೀಸನ್ನು ನಂದೇನಿರಲ್ಲ, ಯಾಕಂತಂದರೆ ಪ್ರೊಡ್ಯೂಸರು ಆ ಥರದಲ್ಲಿ ನಮಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡ್ರೇ ನಾವು ಇನ್ ಟೈಮಲ್ಲಿ ಸಿನಿಮಾ ಮಾಡೋಕ್ಕಾಗತ್ತೆ, ನಮ್ಮ ಟೀಮೆಲ್ಲ ಕೆಲಸ ಮಾಡೋಕ್ಕಾಗತ್ತೆ. ಸೊ ಮೊದಲು ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ಗೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ, ಸಾಂಗ್ ಬಗ್ಗೆ ಮಾತಾಡ್ಬಿಟ್ಟು ಆದಷ್ಟು ಕ್ವಿಕ್ಕಾಗಿ ಮುಗಿಸ್ಕೊಳ್ಳೋಣ ಅಂತ. ಅದಕ್ಕೆ ಕೊನೆಯಲ್ಲಿ ಬಂದೆ. ಎಲ್ಲರೂ ಟೈಮ್ ತಿಂದ ಮೇಲೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ಬಿಟ್ಟು ಬೆಟರು ಅಂತ. ಯಾಕಂತಂದರೆ ನೆಕ್ಸ್ಟು ಟ್ರೈಲರ್ ಇದೆ, ಅದಾದಮೇಲೆ ಇನ್ನೊಂದು ಸಾಂಗ್ ಇದೆ, ಅದಾದಮೇಲೆ ಇನ್ನೊಂದು ಸಾಂಗ್ ಇದೆ, ಅದಾದಮೇಲೆ ಸಿನಿಮಾ ಇದೆ. ರಿಲೀಸ್ ಮಾಡೋದಕ್ಕೆ ಕಂಟೆಂಟ್ ತುಂಬ ಇದೆ, ಮಾತಾಡೋಕ್ಕೆ ತುಂಬ ಇದೆ. ಸೊ ಈ ಸಿನಿಮಾ ಶುರುವಾಗಿದ್ದಕ್ಕೆ ಲಾಸ್ಟ್ ಟೈಮು ಕೇಳಿದರು, ಈಗಲೂ ಪ್ರಶ್ನೆಗಳು ಬರೋದು ಹೇಗೆ ಏನು ಅಂತ. ಈ ಸಿನಿಮಾ ಶುರುವಾಗೋದಕ್ಕೆ ಈ ಸಾಂಗ್ನಲ್ಲಿ ಬರುವಂಥ ಒಂದು ಲೈನೇ ಮುಖ್ಯ ಕಾರಣ. ಆ ಲೈನ್ ಕೊಟ್ಟಿದೆ ದೇವರಾಜ್ ಸರ್. ಮುಗಿಯಲು ನಮ್ಮ ಪಯಣ. ಹೋದ ವರ್ಷ ನಾನು ಸ್ವಲ್ಪ ಡೌನ್ ಆಗಿದ್ದಾಗ, ನಾನು ನೆಕ್ಸ್ಟ್ ಏನಪ್ಪ ಅಂತ ಕನ್ಫ್ಯೂಷನ್ ಆಗಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ದಾಗ ದೇವರಾಜ್ ಸರ್ ಸಿಕ್ಬಿಟ್ಟು, ಇಲ್ಲಿ ಮುಗಿಯೋದು ನಮ್ಮದು ಟ್ರಾವೆಲ್ ಮುಗಿಯಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ, ಸಿನಿಮಾ ಶುರು ಮಾಡೋಣ ಅಂತಂದರು. ಅವರು ಹೇಳಿದೊಂದು ಮಾತು ದೂರತೀರಾಯಣ ಶುರುವಾಯಿತು, ಆ ಕಥೆ ಶುರುವಾಯಿತು. ಅಲ್ಲಿಂದ ಜರ್ನಿಯಾಗಿ ಸಿನಿಮಾ ಕಂಪ್ಲೀಟ್ ಸ್ಟೇಜಿಗೆ ಬಂದಿದೆ. ಥ್ಯಾಂಕ್ ಯು ಸರ್. ಸೊ ದೂರತೀರಾಯಣ ಈ ಸಾಂಗು ಪರ್ಟಿಕ್ಯುಲರ್ ಆಗಿ ನನಗೆ ತುಂಬ ಪರ್ಸ್ನಲಿ ಬೇಕಾಗಿತ್ತಂಥ ಸಾಂಗ್. ನಾವು ಟ್ರಾವೆಲಲ್ಲಿ ತುಂಬ ಹಾಡುಗಳು ಕೇಳ್ತೀವಿ, ಬೇರೆ ಬೇರೆ ಭಾಷೆಗೆಲ್ಲ ಕೇಳ್ತೀವಿ. ಟ್ರಾವೆಲ್ ಅಂದರೆ ಈ ಡ್ರೈವ್ ಶುರುವಾಗಿದ್ದ ತಕ್ಷಣ ನಮಗೊಂದು ಹಾಡು ಬೇಕು ಅನಿಸುತ್ತೆ.
ಅದರಲ್ಲೂ ಒಂದು ಒಳ್ಳೆ ಲಾಂಗ್ ಜರ್ನಿ ಹೋದಾಗ ಒಂದು ಎನರ್ಜಿ ಕೊಡಬೇಕು ಅನ್ಸುತ್ತೆ. ಆ ಥರದ್ದು ನನಗೆ ಕನ್ನಡದಲ್ಲಿ ನನಗೆ ನಂದೇ ಸಿನಿಮಾದಲ್ಲಿ ಒಂದು ಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಇತ್ತು. ಅದನ್ನು ಈ ಸಿನಿಮಾದ ಮೂಲಕ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ, ನನಗೋಸ್ಕರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಖುಷಿ ಆಗಿತ್ತು, ಜನಗಳು ಖುಷಿ ಆಗುತ್ತೆ ಅನ್ನೋದು ನಂಬಿಕೆ. ಯಾಕಂದರೆ ನಾವು ಮಾಡೋ ಸಿನಿಮಾ, ನಾವು ಕೆಲಸ ಫಸ್ಟ್ ನಮಗೆ ಖುಷಿ ಕೊಡಬೇಕು. ನಮ್ಗೆ ಖುಷಿ ಕೊಟ್ಟಿಲ್ಲ ಅಂದರೆ ನಾವು ಸಾವಿರಾರು ಜನಕ್ಕೆ, ಯಾಕಂತಂದರೆ ನಮ್ಮ ಒಂದು ಬ್ರೈನ್ಗೆ ನಾವು ಅದನ್ನು ಖುಷಿ ಕೊಡಲಿಲ್ಲ ಅಂತಂದರೆ ನೂರಾರು ಲಕ್ಷಾಂತರ ಬ್ರೈನ್ಗಳಿರುತ್ತೆ. ಅಂಥವ್ರಿಗೆ ನಾವು ಸಿನಿಮಾನ ಹೇಗೆ ಯಾವ ಕಾನ್ಫಿಡೆಂಟ್ ಮೇಲೆ ತೋರಿಸ್ತೀವಿ ಅನ್ನೋದಕ್ಕೆ ಅದು ಅರ್ಥ ಕೊಡ್ಬೇಕಾದ್ರೆ ಫಸ್ಟ್ ನಾವು ಖುಷಿ ಆಗಬೇಕು ಅಂತ. ಸೊ ನನಗೆ ಪರ್ಸನಲಿ ಖುಷಿ, ನನಗೆ ಮೋಟಿವೇಶನ್ ಮಾಡೋವಂಥ ಸಾಂಗು. ಸೊ ಇದಕ್ಕೆ ಥ್ಯಾಂಕ್ಸ್ ಟು ಫಸ್ಟು ಕಿರಣ್ ಕಾವೇರಪ್ಪ ಮತ್ತು ಬಕೇಶ್ ಅವರು. ಈಗ ನಮ್ಮ ಈ ಸಾಂಗ್ ಬಗ್ಗೆ ಅಷ್ಟೇ ಆದಷ್ಟು ಮಾತಾಡ್ತೀನಿ, ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಇದು ದೂರ ತಿರಯ ನನಗೆ. ಅಟ್ಲೀಸ್ಟ್ ಒಂದು 4-5 hours ಸಾಕಾಗಲ್ಲ, ಒಂದು ಇಡೀ ದಿನ ಬೇಕಾಗಲ್ಲ. ಯಾಕಂತಂದರೆ ಈ ಸಿನಿಮಾ ಎಕ್ಸ್ಪೀರಿಯೆನ್ಸೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ. ಯಾಕಂತಂದರೆ ನಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿರೋದ್ರಿಂದ ಹರಿವು, ಬೆಂಗಳೂರು, ಕೊಪ್ಪಳ ಅದೊಂದು ಹೈವೇ ನಡೆಯುತ್ತೆ ಕತೆ. ನಾಟಿ ಚರಾಮಿ ಒಂದು 3-4 ಮನೆ 5 ಲೊಕೇಶನ್ ನಡೆಯುತ್ತೆ. ಆ್ಯಕ್ಟ್ 1978 ಇಡೀ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಡೆಯುತ್ತೆ. ಇದು 1920-21 ಬರೀ ಕಾಡಲ್ಲಿ ನಡೆಯುತ್ತೆ. ಬಟ್ ಫಸ್ಟ್ ಸಿನಿಮಾ ಬೆಂಗಳೂರಿಂದ ಗೋವಾವರೆಗೂ ಹೋಗುತ್ತೆ. ಟ್ರಾವೆಲ್ ಇದು ಬರೀ ಕತೆ ಅಷ್ಟೇ ಅಲ್ಲ, ನಮ್ಮ ಇಡೀ ಟೀಮ್ ಬೆಂಗಳೂರಿಂದ ಶುರು ಮಾಡಿ ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಅಂದರೆ ಇದು ಹೇಗೆ ಅಂತಂದರೆ ಬೆಳಗ್ಗೆ ರೂಮಿಂದ ಹೊರಟ್ರೆ ಲಗೇಜೆಲ್ಲ ಎತ್ತಿ ಗಾಡಿಗೆ ಹಾಕೋದು, ಶೂಟ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವತ್ತು ಇಲ್ಲಿ ನಿಲ್ಸಿವೋ ಅಲ್ಲಿ ಯಾವ ನಿಯರ್ ಲಾಡ್ಜ್ ಸಿಗುತ್ತೋ ಅಲ್ಲಿ ಸ್ಟೇ ಮಾಡೋದು. ಸೊ ಈ ಥರ ಟ್ರಾವೆಲ್ ಮಾಡ್ಕೊಂಡು ಶೂಟ್ ಮಾಡೋದಿದೆಯಲ್ಲ, ಅದು ಮೂವ್ ಆನ್ ಆಗಬೇಕು ಅನ್ನೋದಕ್ಕೆ. ಸೊ ಈ ಸಿನಿಮಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ನನಗೆ. ಸೊ ಆ ಥರದಲ್ಲಿ ದೂರ ಎತ್ತಿದ ವೆರಿ ಟ್ರಾವೆಲಿಂಗ್ ಮೂವಿ.